ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಫುಡ್ ಡಿಸೈನ್ಸ್. ನಾನಿವತ್ತು ತಗಟೆ ಸೊಪ್ಪಿಂದ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮನೆ ಹತ್ರ ಆಗಿರುವಂಥ ತಗಟೆ ಸೊಪ್ಪು. ಇದು ನಮ್ಮ ಹಳ್ಳಿ ಕಡೆ ಅಷ್ಟೇ ಅಲ್ಲದೆ ಪಟ್ಟಣದಲ್ಲಿ ಕೂಡ ರೋಡ್ ಸೈಡಲ್ಲಿ ಮತ್ತು ಖಾಲಿ ಜಾಗಗಳಲ್ಲೆಲ್ಲ ಸಿಗ್ತವೆ. ಇದು ಮಳೆಗಾಲದಲ್ಲಿ ಆಗುವಂಥ ಸೊಪ್ಪು. ಇದ್ರ ಚಿಗುರೆಲೆಗಳಿಂದ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಇದ್ರ ಎಲೆಗಳು ಸ್ವಲ್ಪ ಒಣಗಿ ಮತ್ತು ಬೆಳೆದೋಗಿರೋ ಥರ ಇರ್ತವೆ. ಅದರಿಂದ ಅಡುಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೊಣಕು ಜಾಸ್ತಿ ಆಗಿರ್ತವೆ. ಹಾಗಾಗಿ ಮಳೆಗಾಲದಲ್ಲೇ ಇದನ್ನು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಚಟ್ನಿ ಮಾಡೋಕ್ಕೆ ತಗಟೆ ಸೊಪ್ಪನ್ನು ಕೀಳ್ತಾ ಇದ್ದೀನಿ. ಬೆಳೆದಿರೋ ಎಲೆಗಳನ್ನೆಲ್ಲ ಬಿಟ್ಟು ಚಿಗುರೆಲೆಗಳನ್ನಷ್ಟೇ ಕಿತ್ಕೊಳ್ತಾ ಇದ್ದೀನಿ. ಇದು ಜೀರ್ಣಕ್ರಿಯೆ ಕೂಡ ಒಳ್ಳೆಯದು. ನೋಡಿ, ಮಳೆಗಾಲ ಆಗಿರೋದ್ರಿಂದ ಒಳ್ಳೊಳ್ಳೆ ಚಿಗುರೆಲೆಗಳು ಸಿಕ್ಕಿದ್ದಾವೆ. ನಾವೀಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ 1/4 ಚಮಚ ಕೊತ್ತಂಬರಿ, ಒಂದು 3-4 ಬೆಳ್ಳುಳ್ಳಿ ಹೆಸರು ಮತ್ತು 1 ಹಸಿರು ಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು. ನಂತರ ಇದಕ್ಕೆ ತಗಟೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತಗಟೆ ಸೊಪ್ಪನ್ನು ಜಾಸ್ತಿ ಹಾಕಬಾರ್ದು, ತುಂಬ ಜಾಸ್ತಿ ಹಾಕಿದ್ರೆ ಅದು ಸೊಣಕಾಗ್ಬಿಡ್ತದೆ. ಇದು ಸುಮಾರು ಫ್ರೈ ಆದಮೇಲೆ ಇದಕ್ಕೆ ಒಂದು 4-5 ಒಣಮೆಣಸನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಖಾರ ಬೇಕು ಅಂತಂದರೆ ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಳಿ. ಮೆಣಸು ಜಾಸ್ತಿ ಫ್ರೈ ಆಗಬಾರ್ದು, ಆದರೆ ಸೊಪ್ಪಿನ ಹಸಿ ವಾಸನೆ ಹೋಗಿರಬೇಕು. ಹಾಗಾಗಿ ನಾನು ಮೆಣಸನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡಿರೋದು. ಈಗ ಇದು ಫ್ರೈ ಆಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಜನರಿಗೆ ಆಗುವಷ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋ ಪದಾರ್ಥ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಸರಿಯಾಗಿ ಗ್ರೈಂಡ್ ಆಗಲ್ಲ. ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಹುಳಿ ಮತ್ತು ಖಾರನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಗ್ರೈಂಡ್ ಆಗಿದೆ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ತೀರಾ ಪೇಸ್ಟ್ ಥರ ಆಗೋದು ಬೇಡ. ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಸಪ್ಪೆ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ತಗಟೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರ್ತದೆ, ಮತ್ತು ದೋಸೆ ಹಾಗೂ ಇಡ್ಲಿ ಜೊತೆಗೂ ಇದನ್ನು ಹಾಕ್ಕೊಂಡು ತಿನ್ಬೋದು. ನೀವು ಇದನ್ನು ಮಾಡಿಲ್ಲ ಅಂತಂದರೆ ಒಂದು ಬಾರಿ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.